ಎಲ್ಲರಿಗೂ ನಮಸ್ಕಾರ. ನಾವಿವತ್ತಿಲ್ಲಿ ಒಂದು ಸ್ಪೆಷಲ್ ಚಿಪ್ಸನ್ನು ಮಾಡ್ತಾ ಇದ್ದೇವೆ. ಇದು ಯಾವ ಚಿಪ್ಸ್ ಅಂತ ಗೆಸ್ ಮಾಡಿ ನೋಡುವ. ಇದು ದೀಗುಜ್ಜೆ ಅಥವಾ ದೀವಿ ಹಲಸು ಚಿಪ್ಸ್. ಈ ದೀಗುಜ್ಜೆ ಚಿಪ್ಸ್ ಮಾಡೋದು ಎಷ್ಟು ಸುಲಭವೋ ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರ್ತದೆ. ಹೊರಗಿಂದ ತಂದು ತಿನ್ನುವ ಚಿಪ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಇದರ ಮುಂದೆ ಏನೇನೂ ಅಲ್ಲ. ಸರಿ, ಹಾಗಿದ್ರೆ ದೀಗುಜ್ಜೆ ಚಿಪ್ಸ್ ಮಾಡುವ ಬನ್ನಿ. ಅಪ್ಪ ಮತ್ತು ನಾನು ಸೇರಿ ಇಲ್ಲಿ ಚಿಪ್ಸ್ ಮಾಡ್ತಾ ಇದ್ದೇವೆ. ಇಲ್ಲಿ 4 ದೀಗುಜ್ಜೆ ಉಂಟು. ತಂಗಿಯ ಮನೆಯಿಂದ ತಗೊಂಡು ಬಂದಿರುವ ದೀಗುಜ್ಜೆ ಇದು. ಇದರಲ್ಲಿ ನಾನೀಗ 2 ದೀಗುಜ್ಜೆ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸ್ಲೈಸರ್ ಇರ್ತದಲ್ವಾ, ಇದರಲ್ಲಿ ತೆಳುವಾಗಿ ಸ್ಲೈಸ್ ಮಾಡಿ ಇಟ್ಟುಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಆದಷ್ಟು ತೆಳುವಾಗಿ ಸ್ಲೈಸ್ ಮಾಡಿ ಇಟ್ಟುಕೊಳ್ಬೇಕು. ಇದನ್ನು ಸ್ಲೈಸ್ ಮಾಡುವ ವಿಡಿಯೋ ಮಾಡಲಿಲ್ಲ ನಾನು, ಹಾಗಾಗಿ ಅದರ ನಂತರ ಏನೇನು ಮಾಡ್ತಾ ಇದ್ದೇವೋ ಅದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನಾವಿಲ್ಲೀಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇವೆ. ಅಪ್ಪ ಈಗ ಈ ಸ್ಲೈಸನ್ನೆಲ್ಲ ಎಣ್ಣೆಗೆ ಹಾಕಿಕೊಳ್ತಾ ಇದ್ದಾರೆ. ಈ ಕಡೆ ನಾವಿಲ್ಲಿ ಉಪ್ಪು ನೀರನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಚಿಪ್ಸ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಾಗ ಈ ಉಪ್ಪು ನೀರನ್ನು ಮೇಲಿಂದ ಸ್ವಲ್ಪ ಚಿಮುಕಿಸಿಕೊಳ್ಬೇಕು. ಉಪ್ಪಿನ ಜೊತೆ ಮೆಣಸಿನ ಹುಡಿ ಬೇಕಾದರೂ ಸೇರಿಸ್ಬೋದು, ಆದರೆ ನಾವಿಲ್ಲಿ ಬರೀ ಉಪ್ಪು ಮಾತ್ರ ಹಾಕಿದ್ದೇವೆ. ಇದೀಗ ಚಿಪ್ಸ್ ಹೊಂಬಣ್ಣಕ್ಕೆ ಬಂದಿದೆ. ಈಗ ಇದನ್ನು ತೆಗೆದುಕೊಳ್ತಾ ಇದ್ದೇವೆ. ಹೊರಗಡೆಯಿಂದ ತಗೊಂಡು ಬಂದು ಏನೇನೋ ಚಿಪ್ಸ್, ಬಿಸ್ಕೆಟ್ಸ್ ಅದು ಇದು ಎಲ್ಲ ತಿನ್ನುವುದರ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಮಾಡಿಕೊಟ್ರೆ ಅವರಿಗೂ ಇದೇ ಅಭ್ಯಾಸ ಆಗ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ಆರೋಗ್ಯಕ್ಕೂ ಏನು ಸಮಸ್ಯೆ ಆಗೋದಿಲ್ಲ, ಹೈಜೆನಿಕ್ ಆಗಿಯೂ ಇರ್ತದೆ. ಆಮೇಲೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನಿಲ್ಲಿ. ಅದು ಏನಂತ ಹೇಳಿದರೆ, ಹೊರಗಡೆಯಿಂದ ತಗೊಂಡು ಬರುವ ಚಿಪ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಅಥವಾ ಏನೇ ಒಂದು ಫುಡ್ ಐಟಮ್ಸ್ ತಗೊಂಡು ಬಂದರೂ ಅದರಲ್ಲಿ ಮೇಯ್ನ್ ಆಗಿ ಇರೋದು ಮೈದಾ, ಸಕ್ಕರೆ, ಪಾಮ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಹಾಕಿರ್ತಾರೆ. ಅದರ ಜೊತೆ ಪ್ರಿಸರ್ವೇಟಿವ್ಸ್, ಟೇಸ್ಟ್ ಇನ್ಹ್ಯಾನ್ಸ್ ಮಾಡಲಿಕ್ಕೆ ಅಂದರೆ ರುಚಿ ಹೆಚ್ಚಿಸಲಿಕ್ಕೋಸ್ಕರ ಏನೋ ಒಂದು ಕೆಮಿಕಲ್, ಅದೇ ರೀತಿ ಬಣ್ಣ ಬರಲಿಕ್ಕೋಸ್ಕರ ಏನೇನೋ ಫುಡ್ ಕಲರ್ಸ್ ಎಲ್ಲ ಹಾಕಿರ್ತಾರೆ. ಇದೆಲ್ಲವೂ ನಮ್ಮ ದೇಹಕ್ಕೆ ಕೆಡುಕುಂಟು ಮಾಡುವಂಥದ್ದೇ. ಹಾಗಾಗಿ ಆದಷ್ಟು ಏನೇ ತಗೊಂಡು ಬರೋದಿದ್ರು ಪ್ಯಾಕೆಟಲ್ಲಿ ಇಂಗ್ರೀಡಿಯೆಂಟ್ಸ್ ಬರೆದಿರ್ತಾರಲ್ವ, ಅದನ್ನು ಓದಿ ನೋಡಿ ತಗೊಂಡು ಬಂದರೆ ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಇಲ್ಲಿ ನಮ್ಮ ಚಿಪ್ಸ್ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ, ಸೌಂಡ್ ಕೇಳ್ತಾ ಉಂಟಲ್ಲ ನೋಡಿ. ನಾನಿಲ್ಲಿ ಚಿಪ್ಸ್ ತಿಂದು ಕೂಡ ನೋಡಿದೆ, ಸೂಪರ್ ಆಗಿದೆ.
ಈಗ ಚಿಪ್ಸ್ ಎಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರ ಡಬ್ಬದಲ್ಲಿ ಹಾಕಿಕೊಳ್ತಾ ಇದ್ದೇವೆ. ಯಾವುದೇ ಬಿಸಿ ಪದಾರ್ಥವನ್ನು ಬಿಸಿ ಇದ್ದಾಗ ಹಾಗೆ ಪ್ಲಾಸ್ಟಿಕ್ಕಲ್ಲಿ ಹಾಕಬಾರ್ದು. ತಣ್ಣಗಾದ ನಂತರ ಅಷ್ಟೇ ಹಾಕಿಕೊಳ್ಬೇಕು. ನಮ್ಮ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.